ಆಸ್ಪತ್ರೆ ಖರ್ಚು ದಿನೇ ದಿನೇ ತುಂಬಾ ಜಾಸ್ತಿ ಆಗ್ತಿದೆ. ಇದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಒಂದೇ ಪರಿಹಾರ. ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಿಮ್ಮ ಆಸ್ಪತ್ರೆ ಬಿಲ್ಲನ್ನ ಕಂಪನಿನೇ ಕಟ್ಟುತ್ತೆ. ₹390 ಪರ್ ಮಂತ್ ನಿಂದ ಪ್ಲಾನ್ಸ್ ಆರಂಭ. ಅಪ್ ಟು 25% ಡಿಸ್ಕೌಂಟ್ ನೊಂದಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಸ್ನೇಹಿತರೆ, mastmaga.com ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನೆಲ್ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ. ನೋಡಿ, ಈ ತರ ಈ ನಿಕ್ಕಿ ಕ್ಲಾರಾ, ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ, ಜಾಯ್ನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ. ಇವರೆಲ್ಲ ಫ್ರಾಡ್ಸ್ಟರ್ಸ್, ಫೇಕ್. ಇವ್ರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ, ಗೊತ್ತು ಗುರಿ ಇಲ್ಲ. ಸ್ನೇಹಿತರೆ, ನನ್ನ ಫೋಟೋ ಅಥವಾ mastmaga.com ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ, ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗಬೇಡಿ. ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ, ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚುನಾವಣಾ ಬಾಂಡ್ಗಳ ಮಾಹಿತಿ ಹೊರಬಿದ್ದಾಗಿನಿಂದ ಒಂದೊಂದೇ ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾ ಇವೆ. ಯಾವ್ಯಾವ ಕಂಪನಿ ಯಾವ ಟೈಮ್ನಲ್ಲಿ ಯಾವ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿವೆ, ಆ ಟೈಮ್ನಲ್ಲಿ ಆ ಕಂಪನಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಏನು ಕೆಲಸಗಳು ಆಗಿದೆ ಅನ್ನೋ ಸಿನಾರಿಯೋವನ್ನು ಕೆಲ ಮಾಧ್ಯಮಗಳು ವರದಿ ಮಾಡೋಕೆ ಶುರು ಮಾಡಿವೆ. ಇದೀಗ ದೇಶದ 3ನೇ ಅತಿದೊಡ್ಡ ಟೆಲಿಕಾಂ ಸಂಸ್ಥೆ VI ಅಥವಾ ವೊಡಾಫೋನ್ ಐಡಿಯಾ ಬಗ್ಗೆ ಕೂಡ ಒಂದಷ್ಟು ಸ್ಫೋಟಕ ಅಂಶಗಳು ಬಯಲಾಗಿವೆ. ವೊಡಾಫೋನ್ ಐಡಿಯಾ ಕೇಂದ್ರ ಸರ್ಕಾರದಿಂದ ಬೇಲ್ಔಟ್ ಪ್ಯಾಕೇಜ್ ಪಡೆಯೋಕ್ಕೂ 2 ತಿಂಗಳ ಮೊದಲು ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ ಸುಮಾರು 100 ಕೋಟಿ ದೇಣಿಗೆ ಕೊಟ್ಟಿದೆ ಅಂತ ಗೊತ್ತಾಗಿದೆ. 2016ರಲ್ಲಿ ಜಿಯೋ ಎಂಟ್ರಿಯಿಂದ ಟೆಲಿಕಾಂ ಸೆಕ್ಟರ್ ಅಲ್ಲೋಲ ಕಲ್ಲೋಲವಾಗಿತ್ತು. ಆದಿತ್ಯ ಬಿರ್ಲಾ ಗ್ರೂಪ್ ಒಡೆತನದ ಐಡಿಯಾ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಸರ್ಕಾರಿ ಒಡೆತನದ ಬ್ಯಾಂಕ್ಗಳಿಗೆ ಸುಮಾರು 2.14 ಲಕ್ಷ ಕೋಟಿ ಸಾಲ ಪಾವತಿ ಮಾಡಬೇಕಾಗಿತ್ತು. ಹೀಗಾಗಿ ಐಡಿಯಾ ಬ್ರಿಟನ್ ಒಡೆತನದ ವೊಡಾಫೋನ್ ಜೊತೆಗೆ ಮರ್ಜ್ ಆಯಿತು. ವೊಡಾಫೋನ್ ಐಡಿಯಾ ಅನ್ನೋ ಹೊಸ ಹೆಸರಿನಿಂದ ಮಾರ್ಕೆಟ್ನಲ್ಲಿ ಉಳ್ಕೊಂಡಿತ್ತು. ಹೀಗಿದ್ರೂ ವೊಡಾಫೋನ್ ಐಡಿಯಾದ ಆರ್ಥಿಕ ಸ್ಥಿತಿ ಸರಿ ಹೋಗಿರಲಿಲ್ಲ. ಸರ್ಕಾರದ ತರಂಗಾಂತರಗಳನ್ನು ಬಳಸಿದ್ರಿಂದ ಸರ್ಕಾರಕ್ಕೆ 58,000 ಕೋಟಿ ಕಟ್ಟುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೆ ಅದನ್ನು ಭರಿಸೋ ಸಾಮರ್ಥ್ಯ VIಗೆ ಇರಲಿಲ್ಲ. ಇದನ್ನು ಆದಿತ್ಯ ಬಿರ್ಲಾ ಓನರ್ ಕುಮಾರ ಮಂಗಲಂ ಸರ್ಕಾರಕ್ಕೆ ಹೇಳಿಕೊಂಡಿದ್ರು. ಹೀಗಾಗಿ 2021ರ ಸೆಪ್ಟೆಂಬರ್ನಲ್ಲಿ ಒಂದು ಬೇಲ್ಔಟ್ ಪ್ಯಾಕೇಜ್ ಆಯ್ಕೆಯನ್ನು ಕೊಡಲಾಗಿತ್ತು. ಅದರ ಪ್ರಕಾರ ಸಾಲದ ಮೊತ್ತವನ್ನು ಷೇರುಗಳಾಗಿ ಬದಲಾಯಿಸಿ ಸರ್ಕಾರಕ್ಕೆ ಕೊಡಬಹುದಾಗಿತ್ತು. ನಂತರ 2022ರ ಜನವರಿಯಲ್ಲಿ VI 16,000 ಕೋಟಿ ಸಾಲವನ್ನು 35.8% ಷೇರುಗಳಾಗಿ ಸರ್ಕಾರಕ್ಕೆ ಕೊಡೋಕೆ ಒಪ್ಕೊಂಡಿತ್ತು. ಅದೇ ದಿನ ಆದಿತ್ಯ ಒಡೆತನದ ಅಲ್ಟ್ರಾಟೆಕ್ ಸಿಮೆಂಟ್ 10 ಕೋಟಿ ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ಗಳನ್ನು ಖರೀದಿಸಿ ಬಿಜೆಪಿಗೆ ಕೊಟ್ಟಿತ್ತು. ಆದರೆ ಸರ್ಕಾರ ಬೇಲ್ಔಟ್ ಪ್ಯಾಕೇಜ್ ನೀಡ್ತೀನಿ ಅಂತ ಹೇಳಿದ್ರು. ನಂತರ ಈ ವಿಚಾರವಾಗಿ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ. ಬದಲಾಗಿ ಸರ್ಕಾರ VIಗೆ ಫಂಡ್ ರೈಸ್ ಮಾಡೋದು ಸೇರಿದಂತೆ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿತ್ತು. ಸರ್ಕಾರ ಮತ್ತು VI ನಡುವೆ ಈ ನೆಗೋಸಿಯೇಷನ್ ನಡೀತಾ ಇದ್ವು. ನಂತರ ಇದ್ದಕ್ಕಿದ್ದ ಹಾಗೆ 2023ರ ಫೆಬ್ರವರಿ 3ನೇ ತಾರೀಕು ಸರ್ಕಾರ VIನ 16,000 ಕೋಟಿ ಬಾಕಿ ಬದಲಾಗಿ 33% ಷೇರುಗಳನ್ನು ಪಡೆಯೋಕೆ ಒಪ್ಕೊಂಡಿತ್ತು. ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಅದಕ್ಕೂ 2 ತಿಂಗಳು ಮುಂಚೆ ಅಂದರೆ 2022ರ ಡಿಸೆಂಬರ್ 12ನೇ ತಾರೀಕು ಬಿರ್ಲಾ ಒಡೆತನದ ಕಾರ್ಬನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 55 ಕೋಟಿ, ಉತ್ಕಲ್ ಅಲ್ಯೂಮಿನಾ ಇಂಟರ್ನ್ಯಾಷನಲ್ ಲಿಮಿಟೆಡ್ 35 ಕೋಟಿ, ABNL ಇನ್ವೆಸ್ಟ್ಮೆಂಟ್ 10 ಕೋಟಿ ಸೇರಿದಂತೆ ಆದಿತ್ಯ ಬಿರ್ಲಾ ಗ್ರೂಪ್ ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ 100 ಕೋಟಿ ದೇಣಿಗೆ ಕೊಟ್ಟಿತ್ತು ಅನ್ನೋದು ಈಗ ಗೊತ್ತಾಗಿದೆ. ಅಲ್ಲದೆ 2023ರ ನವೆಂಬರ್ನಲ್ಲಿ ಹೊಸ ಟೆಲಿಕಮ್ಯುನಿಕೇಷನ್ ಬಿಲ್ ಬಂದಾಗ ಕೂಡ 100 ಕೋಟಿ ದೇಣಿಗೆಯನ್ನು ಕೊಟ್ಟಿದೆ. ಒಟ್ಟಾರೆ ಆದಿತ್ಯ ಬಿರ್ಲಾ ಗ್ರೂಪ್ 556 ಕೋಟಿ ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ಗಳನ್ನು ಖರೀದಿ ಮಾಡಿದ್ದು. ಅದರಲ್ಲಿ ಬಿಜೆಪಿಗೆ 285 ಕೋಟಿ ಕೊಟ್ಟಿದೆ. ಉಳಿದಂತೆ ಆದಿತ್ಯ ಗ್ರೂಪ್ನ ಮೈನಿಂಗ್, ಮೆಟಲ್ ಹಾಗೂ ಕೆಮಿಕಲ್ ಕಂಪನಿಗಳಿರುವ ಒಡಿಶಾದಲ್ಲಿ ಬಿಜು ಜನತಾದಳ ಪಕ್ಷಕ್ಕೂ ಕೂಡ 264 ಕೋಟಿ ರೂಪಾಯಿಯನ್ನ ಈ ಕಂಪನಿ ಕೊಟ್ಟಿದೆ. ರಾಷ್ಟ್ರೀಯ ತನಿಖಾ ದಳ NIA ಮೇಲೆ ಪಶ್ಚಿಮ ಬಂಗಾಳದಲ್ಲಿ ದಾಳಿಯಾಗಿದೆ. 2022ರಲ್ಲಿ ನಡೆದ ಸ್ಫೋಟವೊಂದರ ತನಿಖೆ ವಿಚಾರವಾಗಿ ಪೂರ್ವ ಮೇದಿನಿಪುರ್ ಜಿಲ್ಲೆಯ ಭೂಪತಿ ನಗರಕ್ಕೆ NIA ಟೀಮ್ ವಿಸಿಟ್ ಮಾಡಿತ್ತು. 2 ಶಂಕಿತರನ್ನ ವಶಕ್ಕೆ ಪಡೆದು ಕೋಲ್ಕತ್ತಾಗೆ ಕರ್ಕೊಂಡು ಹೋಗೋಕೆ ಹೋಗಿತ್ತು. ಈ ವೇಳೆ NIA ಅಧಿಕಾರಿಗಳ ಮೇಲೆ ಅಲ್ಲಿ ದಾಳಿ ನಡೆಸಲಾಗಿದೆ, ಕಲ್ಲು ತೂರಾಟ ಮಾಡಲಾಗಿದೆ. ಪರಿಣಾಮ ಕೆಲ ಅಧಿಕಾರಿಗಳಿಗೆ ಗಾಯಗಳಾಗಿವೆ. ಅಲ್ಲದೆ ವಾಹನದಿಂದ ಕೆಳಗಿಳಿಯುವಂತೆ ಅಡ್ಡಗಟ್ಟಿ ಅಧಿಕಾರಿಗಳನ್ನು ಸುತ್ತುವರೆದು ಶಂಕಿತರನ್ನು ಬಿಡುವಂತೆ ದೊಡ್ಡ ಪ್ರಮಾಣದಲ್ಲಿ ಕಲ್ಲು ದೊಣ್ಣೆ ಹಿಡ್ಕೊಂಡು ಜನ ದಾಳಿ ಮಾಡಿದ್ದಾರೆ.
ಈ ವಿಚಾರವಾಗಿ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಎನ್ಐಎ ಯಾಕೆ ಶಂಕಿತರ ಮನೆ ಮೇಲೆ ಮಧ್ಯರಾತ್ರಿ ದಾಳಿ ಮಾಡಿದೆ, ಇವರು ಮಧ್ಯರಾತ್ರಿ ಹೋಗಿದ್ರಿಂದ ಮಧ್ಯರಾತ್ರಿ ಅಪರಿಚಿತರು ಬಂದರೆ ಹೇಗೆ ಪ್ರತಿಕ್ರಿಯಿಸಬೇಕು, ಹಾಗೆ ಗ್ರಾಮಸ್ಥರು ರಿಯಾಕ್ಟ್ ಮಾಡಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಎನ್ಐಎ ಬಗ್ಗೆ ಮಾತಾಡಬೇಕಾದ್ರೆ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂದರೆ ಹೀಗೆ ಆಗುತ್ತೆ. ಇವರು CBI, IT, ED ಅದನ್ನೆಲ್ಲ ಟೀಕೆ ಮಾಡೋದು ಅದು ಬೇರೆದೇ ಲೆವೆಲ್, ಅದು ಬೇರೆ ಲೆಕ್ಕ. ಅದು ಎನ್ಐಎ ರಾಷ್ಟ್ರೀಯ ತನಿಖಾ ದಳ, ಉಗ್ರ ನಿಗ್ರಹ ಕಾರ್ಯಾಚರಣೆಗೆ ಅಂತಲೇ ಇರುವಂಥ ಒಂದು ರಾಷ್ಟ್ರೀಯ ಮಟ್ಟದ ಒಂದು ತನಿಖಾ ದಳ, ಎಕ್ಸ್ಕ್ಲೂಸಿವ್ಲಿ ಇಂತಹ ವಿಚಾರಗಳನ್ನು ಇನ್ವೆಸ್ಟಿಗೇಟ್ ಮಾಡೋಕೆ. ಆ ಅಧಿಕಾರಿಗಳ ಮೇಲೆ ಅಲ್ಲಿ ಹೋದಾಗ ಕಲ್ಲು ತೂರಾಟ ಆಗಿದೆ, ದಾಳಿ ಆಗಿದೆ. ಅದನ್ನು ಸಮರ್ಥಿಸ್ಕೊಳ್ಳೋದು ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಅದು ಸಂವಿಧಾನಬದ್ಧ ಜವಾಬ್ದಾರಿಯನ್ನು ಮೀರಿ ವರ್ತಿಸ್ತಿದ್ದಾರೆ ಅಂತ ಅರ್ಥ. ಕಾರವಾರದಲ್ಲಿ ವಿಚಿತ್ರ ಘಟನೆಯಾಗಿದೆ. PM ನರೇಂದ್ರ ಮೋದಿಯ ಅಭಿಮಾನಿಯೊಬ್ಬ ಅವ್ರು ಮತ್ತೆ PM ಆಗಲಿ ಅಂತ ತನ್ನ ಬೆರಳನ್ನೇ ದೇವರಿಗೆ ಅರ್ಪಿಸಿದ ವಿಚಿತ್ರ ಘಟನೆಯಾಗಿದೆ. ಪರಾಕಾಷ್ಠೆಗೆ ಹೋಗ್ಬಿಟ್ಟಿದ್ದಾನೆ ಮನುಷ್ಯ. ಮೋದಿ ಮತ್ತೆ ದೇಶದ ಪ್ರಧಾನಿ ಆಗಲಿ ಅಂತ ಸೋನಾರ್ ವಾಡದ ಅರುಣ್ ವರ್ಣೇಕರ್ ಅನ್ನೋ ವ್ಯಕ್ತಿ ತನ್ನ ಬೆರಳನ್ನೇ ತೆಗೆದುಬಿಟ್ಟು ಕಾಳಿ ಮಾತೆಗೆ ಅರ್ಪಿಸಿದಾನಂತೆ. ಗೋಡೆಗಳ ಮೇಲೆ ತನ್ನ ರಕ್ತದಿಂದಲೇ ಮಾ ಕಾಳಿಮಾತಾ ಮೋದಿಕೋ ರಕ್ಷಾಕರೋ ಅಂದರೆ ಕಾಳಿಮಾತೆ ಮೋದಿಯವ್ರನ್ನ ಕಾಪಾಡು ಅಂತ ಬರ್ಕೊಂಡಿದ್ದಾನೆ ಕೂಡ. ಇಷ್ಟು ಮಾತ್ರ ಅಲ್ಲದೆ ಈ ವ್ಯಕ್ತಿ ಮೋದಿಗಾಗಿ ಮಂದಿರವೊಂದನ್ನು ಕೂಡ ನಿರ್ಮಾಣ ಮಾಡಿ ನಿತ್ಯ ಪೂಜೆ ಕೂಡ ಮಾಡ್ತಾನೆ ಅಂತ ಗೊತ್ತಾಗಿದೆ. ಈ ಹಿಂದೆ ಕೂಡ ಬೆರಳನ್ನು ಕುಯ್ಕೊಂಡು ಮೋದಿ ಗೆಲುವಿಗಾಗಿ ಕಾಳಿ ಮಾತೆಗೆ ಹರಕೆ ಕೊಟ್ಟಿದ್ದಂತೆ. ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಬರೀ ಬೆರಳು ಕುಯ್ಕೊಳ್ಳೋದಲ್ಲ, ಬೆರಳನ್ನೇ ಕೊಡ್ತೀನಿ ಅಂತ ತೆಗೆದುಬಿಟ್ಟು ಅದನ್ನ ಅರ್ಪಿಸಿಬಿಟ್ಟಿದ್ದಾನಿತ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ ಬಾವುಟ ಹಾರಿಸಿರೋ ಮಾಜಿ DCM KS ಈಶ್ವರಪ್ಪ ಇದೀಗ PM ಮೋದಿ ಫೋಟೋ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕೆ ಮುಂದಾಗಿರೋ ಈಶ್ವರಪ್ಪ ಚುನಾವಣಾ ಪ್ರಚಾರದಲ್ಲಿ ಮೋದಿ ಫೋಟೋ ಬಳಸೋ ಸಂಬಂಧ ಕೋರ್ಟ್ನಲ್ಲಿ ಕ್ಯಾವಿಯಾಟ್ ಸಲ್ಲಿಸಿದ್ದಾರೆ. ಪ್ರಚಾರದ ವೇಳೆ ಅವ್ರನ್ನ ಬಿಜೆಪಿಯವರು ಕ್ವಶನ್ ಮಾಡಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನ ಈಶ್ವರಪ್ಪ ಈ ರೀತಿ ತಗೊಂಡಿದ್ದಾರೆ. ಸೊ ಇಲ್ಲಿ ಈಶ್ವರಪ್ಪ ಕೂಡ ಮೋದಿ ಫೋಟೋ ಹಿಡ್ಕೊಂಡು ನನಗೆ ಓಟ್ ಹಾಕಿದ್ರೆ ಮೋದಿಗೆ ಓಟ್ ಹಾಕದಂಗೆ ಅಂತ, ನಾನು ಕೂಡ ಮೋದಿ ಬೆಂಬಲಿಗ ಅಂತ ಈಗ ಓಟ್ ಕೇಳಕ್ಕೆ ರೆಡಿ ಆಗಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಕಾಲರಾ ಸೋಂಕಿನ ಭಯ ಹುಡ್ಕೊಂಡಿದೆ. ಮಲ್ಲೇಶ್ವರಂನಲ್ಲಿ ವಾಸಿಸ್ತಿರೋ 27 ವರ್ಷದ ಮಹಿಳೆಯೊಬ್ಬರು ವಾಂತಿ ಭೇದಿ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದು ಅವರಲ್ಲಿ ಈಗ ಕಾಲರಾ ಲಕ್ಷಣಗಳಿರುವುದು ಪತ್ತೆಯಾಗಿದೆ. ಪ್ರಾಥಮಿಕ ಟೆಸ್ಟ್ನಲ್ಲಿ ಮಹಿಳೆಗೆ ಕಾಲರಾ ಇರೋದಾಗಿ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಆದರೆ ನಂತರ ನಡೆಸಿದ ಲ್ಯಾಬೊರೇಟರಿ ಟೆಸ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಸದ್ಯ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದ್ದು BBMP ಹೈ ಅಲರ್ಟ್ನಲ್ಲಿದೆ. ಮಹಿಳೆ ವಾಸಿಸ್ತಿರೋ ಸ್ಥಳಕ್ಕೆ ಹತ್ತಿರದಲ್ಲಿರೋ ಸುಮಾರು 165 ಮನೆಗಳಿಗೆ ಭೇಟಿ ನೀಡಿ ಅಲ್ಲಿಂದ 10 ವಾಟರ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಲಾಗಿದೆ. ಆದರೆ ಭೇಟಿ ನೀಡಿರೋ 165 ಮನೆಗಳಲ್ಲಿ ಯಾವುದೇ ಕಾಲರಾ ಸಿಂಪ್ಟಮ್ಸ್ ರಿಪೋರ್ಟ್ ಆಗಿಲ್ಲ. ಸದ್ಯ BBMP ಎಲ್ಲ ಆರೋಗ್ಯಾಧಿಕಾರಿಗಳಿಗೆ, ಹೋಟೆಲ್ ಓನರ್ಸ್ಗೆ, ಪ್ರೈವೇಟ್ ಆಸ್ಪತ್ರೆಗಳಿಗೆ ಒಂದಷ್ಟು ಈಗ ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡಿದೆ. ಕಾಂಗ್ರೆಸ್ ರಿಲೀಸ್ ಮಾಡಿರೋ ಪಂಚ ನ್ಯಾಯ ಪ್ರಣಾಳಿಕೆ ವಿರುದ್ಧ PM ಮೋದಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ದೇಶ ವಿಭಜನೆ ಟೈಮ್ನಲ್ಲಿದ್ದ ಮುಸ್ಲಿಂ ಲೀಗ್ ಪಾರ್ಟಿಯ ಸಿದ್ಧಾಂತಗಳೇ ಈ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿವೆ, ಅಲ್ಲದೆ ಎಡಪಂಥೀಯರ ವಿಚಾರಗಳು ಕೂಡ ಪ್ರಣಾಳಿಕೆಯಲ್ಲಿವೆ ಅಂತ ಮೋದಿ ಟೀಕೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಸಹರಾನ್ಪುರ್ನಲ್ಲಿ ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದ ಮೋದಿ, ಪ್ರಸ್ತುತ ದೇಶ ಯಾವ ರೀತಿ ಥಿಂಕ್ ಮಾಡ್ತಿದೆಯೋ, ಏನು ಬಯಸ್ತಾ ಇದೆಯೋ ಆ ವಾಸ್ತವದಿಂದ ಕಾಂಗ್ರೆಸ್ ಒಂಥರ ಡಿಸ್ಕನೆಕ್ಟ್ ಆಗಿದೆ ಅಂತ ಟೀಕೆ ಮಾಡಿದ್ದಾರೆ. ಮದ್ಯ ಹಗರಣ ಕೇಸ್ನ ವಿಚಾರವಾಗಿ ದಿಲ್ಲಿ ಮಾಜಿ DCM ಮನೀಶ್ ಸಿಸೋಡಿಯಾಗೆ ಮತ್ತೆ ಹಿನ್ನಡೆಯಾಗಿದೆ. ಈ ವಿಚಾರವಾಗಿ ಕಳೆದ ಫೆಬ್ರವರಿಯಿಂದ ತಿಹಾರ್ ಜೈಲಿನಲ್ಲಿರೋ ಸಿಸೋಡಿಯಾ ನ್ಯಾಯಾಂಗ ಬಂಧನದ ಅವಧಿಯನ್ನ ಈಗ ಏಪ್ರಿಲ್ 18ರವರೆಗೆ ವಿಸ್ತರಿಸಿ ದಿಲ್ಲಿ ರೋಸ್ ಅವೆನ್ಯೂ ಕೋರ್ಟ್ ಆದೇಶ ನೀಡಿದೆ. ಇನ್ನೊಂದು ಕಡೆ ನ್ಯಾಯಾಂಗ ಬಂಧನದಲ್ಲಿರೋ ಅರವಿಂದ್ ಕೇಜ್ರಿವಾಲ್ ಇದೀಗ ತಮ್ಮ ವಕೀಲರೊಂದಿಗೆ ಮಾತುಕತೆ ನಡೆಸೋಕೆ ಇನ್ನಷ್ಟು ಟೈಮ್ ಕೊಡಿ ಅಂತ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದಾರೆ. ವಾದ ವಿವಾದ ಆಲಿಸಿದ ಕೋರ್ಟ್ ಸದ್ಯ ಈ ವಿಚಾರವಾಗಿ ತನ್ನ ಆದೇಶವನ್ನು ಕಾಯ್ದಿರಿಸಿದೆ. ಏಪ್ರಿಲ್ 9ರಂದು ತನ್ನ ಆದೇಶ ಹೊರಡಿಸುವುದಾಗಿ ಹೇಳಿದೆ. ಮತ್ತೊಂದೆಡೆ ದಿಲ್ಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ VK ಸಕ್ಸೇನಾ ಅಧಿಕಾರ ವಹಿಸಿಕೊಂಡಾಗಿನಿಂದ ಅವರು ಮತ್ತು ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ 11 ಹಾಗೂ ದಿಲ್ಲಿ ಹೈಕೋರ್ಟ್ನಲ್ಲಿ 9 ಕೇಸ್ಗಳು ನಡೀತಾ ಇವೆ ಅಂತ ಗೊತ್ತಾಗಿದೆ. ಲೇನಾದ್ಯಂತ ಏಪ್ರಿಲ್ 5ನೇ ತಾರೀಕು ಸೆಕ್ಷನ್ 144 ಜಾರಿ ಮಾಡಿ ಪಬ್ಲಿಕ್ ರ್ಯಾಲಿಗಳಿಗೆ ಬ್ಯಾನ್ ಮಾಡಲಾಗಿದೆ. ಹೀಗಂತ ಲೇ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅನೌನ್ಸ್ ಮಾಡಿದ್ದಾರೆ. ಕ್ಲೈಮೇಟ್ ಆಕ್ಟಿವಿಸ್ಟ್ ಸೋನಮ್ ವಾಂಗ್ಚುಕ್ ಏಪ್ರಿಲ್ 7ನೇ ತಾರೀಕು ಲಡಾಖ್ನ ಚಾಂಗ್ ಟಾಂಗ್ ಪ್ರದೇಶದಲ್ಲಿ ಪಶ್ಮೀನಾ ಮಾರ್ಚ್ ಹಮ್ಮಿಕೊಂಡಿದ್ರು. ಲಡಾಖ್ನ ಕುರಿಗಾಹಿಗಳಿಂದ ಅವರ ಹುಲ್ಲುಗಾವಲು ಭೂಮಿಯನ್ನು ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ ಈ ನಡಿಗೆಯನ್ನು ಏರ್ಪಡಿಸಿದ್ರು. ಇದು ಕೂಡ ಲಡಾಖ್ಗೆ ವಿಶೇಷ ಸ್ಥಾನಮಾನ ಕೊಡಬೇಕು ಅನ್ನೋ ಸೋನಮ್ ವಾಂಗ್ಚುಕ್ರ ಆಗ್ರಹದ ಮತ್ತೊಂದು ಭಾಗ. ಆದರೆ ಈ ಯಾತ್ರೆಗೆ 2 ದಿನಗಳು ಇರೋ ಮುಂಚೆನೇ ಇದೀಗ ಲಡಾಖ್ನಲ್ಲಿ ಸೆಕ್ಷನ್ 144 ಹೇರಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ವಾಂಗ್ಚುಕ್ ಲಡಾಖ್ ಜನರಿಗೆ
ಪಶ್ಮಿನಾ ಮಾರ್ಚ್ ಹಮ್ಮಿಕೊಳ್ಬೇಡಿ, ಬದಲಿಗೆ ನೀವೆಲ್ಲಿದ್ದೀರೋ ಅಲ್ಲಿಂದಲೇ ನಿಮ್ಮ ಧ್ವನಿ ಎತ್ತಿ ಪ್ರತಿಭಟಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಪಿಎಂ ಮೋದಿ ಕಾಲಿಟ್ಟಾಗಿನಿಂದ ಲಕ್ಷದ್ವೀಪದ ಅದೃಷ್ಟನೇ ಬದಲಾಗಿದೆ. ದ್ವೀಪಕ್ಕೆ ಆಗಮಿಸುವವರ ಸಂಖ್ಯೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ ಅಂತ ಪ್ರವಾಸೋದ್ಯಮ ಅಧಿಕಾರಿ ಇಮ್ತಿಯಾಜ್ ಮೊಹಮ್ಮದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇವಲ ಮೇನ್ಲ್ಯಾಂಡ್ ಭಾರತದಿಂದ ಮಾತ್ರವಲ್ಲದೆ ಜಗತ್ತಿನೆಲ್ಲೆಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಪಿಎಂ ಮೋದಿ ಡಿಸೆಂಬರ್ 2023ರಲ್ಲಿ ಲಕ್ಷದ್ವೀಪಕ್ಕೆ ಬಂದಿದ್ರು. ಇದರಿಂದ ಲಕ್ಷದ್ವೀಪದ ಮೇಲೆ ಪಾಸಿಟಿವ್ ಚೇಂಜಸ್ ಆಗಿದೆ. ಲಕ್ಷದ್ವೀಪದ ಟೂರಿಸಂ ಪ್ಯಾಕೇಜ್ ಬಗ್ಗೆ ತಿಳಿದುಕೊಳ್ಳೋಕೆ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೇನಾ ಪಡೆ ಮತ್ತು ನಕ್ಸಲರ ನಡುವಿನ ಚಕಮಕಿಯಲ್ಲಿ 3 ನಕ್ಸಲರು ಮೃತಪಟ್ಟಿರೋ ಘಟನೆ ನಕ್ಸಲ್ ಪೀಡಿತ ರಾಜ್ಯ ಛತ್ತೀಸ್ಗಢದಲ್ಲಿ ಆಗಿದೆ. ಅಲ್ಲಿನ ಬಿಜಾಪುರ ಬಳಿಯ ಅರಣ್ಯ ಪ್ರದೇಶದಲ್ಲಿ ತೆಲಂಗಾಣದ ನಕ್ಸಲ್ ವಿರೋಧಿ ಪಡೆಯ ಕಾರ್ಯಾಚರಣೆ ವೇಳೆ ಈ ಘಟನೆಯಾಗಿದೆ ಅಂತ ಛತ್ತೀಸ್ಗಢ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಬಿಜಾಪುರದ ಅರಣ್ಯ ಪ್ರದೇಶ ನಕ್ಸಲರ ಅಡುಗುದಾಣವಾಗಿದ್ದು ತೆಲಂಗಾಣ ಬಾರ್ಡರ್ನಲ್ಲಿದೆ. ತೆಲಂಗಾಣ ಪೊಲೀಸರ ಕಾರ್ಯಾಚರಣೆ ವೇಳೆ ಈ ಘಟನೆಯಾಗಿದೆ. ಒಂದು ವಾರದ ಹಿಂದಷ್ಟೇ ಅಲ್ಲಿ ಇನ್ನೊಂದು ಎನ್ಕೌಂಟರ್ ಆಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmagga.comನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.